ಕನ್ನಡ ನಾಡಿನ ಜೀವನದಿ ಕಾವೇರಿ. ಹಾಗಾದರೆ ಕನ್ನಡ ನಾಡಿನ ಜೀವನದಿ ಕಾವೇರಿ ನಿಜಕ್ಕೂ ನಮ್ಮವಳ, ನಮ್ಮ ತಾಯಿನ? ಹಾಗಾದರೆ ಕೇವಲ ಈ ಹಾಡಲಿಕ್ಕೆ ಮಾತ್ರ ಸೀಮಿತನ, ಅಥವಾ ಕೇವಲ ಇದು ಪುಸ್ತಕಗಳಿಗೆ ಅಷ್ಟೇ ಸೀಮಿತವಾಯ್ತಾ? ಪ್ರಶ್ನೆ ಬರ್ತಾ ಇದೆ. ಇದೀಗ ನಾನು ಅದೇ ಕಾವೇರಿ ನದಿ ತಟದ KRS ಡ್ಯಾಮ್ನ ಬ್ಯಾಕ್ ವಾಟರ್ನಲ್ಲಿ ಶೇಖರಣೆ ಆಗಿರತಕ್ಕಂತಹ ಆ ಒಂದು ಕಾವೇರಿ ನದಿ ತಟದಲ್ಲಿ ನಿಂತು ನಾನು ಮಾತನಾಡ್ತಾ ಇದ್ದೇನೆ. ಕಾರಣ, ಹೊತ್ತುರಿತಾ ಇದೆ ಕಾವೇರಿ ವಿವಾದ, ಭುಗಿಲೇಳ್ತಾ ಇದೆ. ಎಲ್ಲಿ ನೋಡಿದ್ರು ಪ್ರತಿಭಟನೆ, ಹೋರಾಟ, ಕಾವೇರಿ ಕಿಚ್ಚು. ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ತಮ್ಮ ಅಸಹಾಯಕತೆಯನ್ನ ತೋಡ್ಕೊಳ್ತಿದ್ದಾರೆ. ಯಾಕೆ, ಏನು? ಕಾವೇರಿಯ ಒಂದು ಪರಿಸ್ಥಿತಿ ಅಷ್ಟಕ್ಕೂ ಇಷ್ಟೊಂದು ಲೀಲಾಜಾಲವಾಗಿ ತಮಿಳುನಾಡಿಗೆ ಹರಿಲಿಕ್ಕೆ ಕಾವೇರಿಯ ಒಂದು ಸ್ವಾತಂತ್ರ್ಯ ಕೂಡ ನಮಗಿಲ್ವಾ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ. ಕಾವೇರಿ ಸದ್ಯಕ್ಕೆ ಚರ್ಚೆಗೆ ಗ್ರಾಸವಾಗಿದ್ದಾಳೆ, ಕೇಂದ್ರ ಬಿಂದುವಾಗಿದ್ದಾಳೆ, ಕಾನೂನು ಕಟಕಟೆಯನ್ನೇರಿದ್ದಾಳೆ. ಒಂದ್ ಕಡೆಗೆ CWRC ಹೇಳುತ್ತೆ ಕಾವೇರಿ ನದಿ ಆ ನೀರಿನ ಪ್ರಮಾಣ ಏನಿದೆಯಲ್ಲ ತಮಿಳುನಾಡಿಗೆ ಎಷ್ಟು ಸಿಗಬೇಕು ಅಷ್ಟು ಸಿಗಲೇಬೇಕು ಅಂತಕ್ಕಂತಹ ವರದಿಯನ್ನು ಕೊಟ್ರೆ, ಇನ್ನು ಇದೇ ಒಂದು ವರದಿಯನ್ನ CWMA ಸಾರಾ ಸಗಟವಾಗಿ ಅದನ್ನ ಎತ್ತಿ ಹಿಡಿದಿದ್ದು ಕೇವಲ 15 ದಿನಗಳಲ್ಲಿ 16 TMC ನೀರನ್ನ, ನೀವು ಕಾವೇರಿ ನೀರನ್ನ, ಈ ನೀರನ್ನ, ನಮ್ಮ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಲೇಬೇಕಂತಕ್ಕಂಥ ಆದೇಶವನ್ನ ಕೊಟ್ಟಾಗ ರೈತರು ಏನ್ ಮಾಡ್ತಾರೆ? ಮಂಡ್ಯದಲ್ಲಿ ಕಾವೇರಿ ಸಮಿತಿ ಕೂಡ ಹೋರಾಟ ಮಾಡ್ತಾ ಇದೆ. ಶ್ರೀರಂಗಪಟ್ಟಣದಲ್ಲಿ ಇವತ್ತು ಭೂತಾಯಿ ಸಮಿತಿ ಕೂಡ ಹೋರಾಟ ಮಾಡ್ತಾ ಇದೆ. ಹಾಗಾದ್ರೆ ಕೇವಲ ಕಾವೇರಿ ಅಂತಕ್ಕಂಥದ್ದು ಈ ಭಾಗದ ರೈತರಿಗೆ ಮಾತ್ರ ಸೀಮಿತವಾಗಿದ್ದಾಳ? ಯಾಕೆ ಹಾಗಾದ್ರೆ ಪ್ರಶ್ನೆ ಬರ್ತಾ ಇದೆ? ರಾಜ್ಯ ಸರ್ಕಾರ ಇದಕ್ಕೆ ಹೊಣೆಗಾರ ಅಲ್ವಾ? ಎಸ್, ತಾವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ KRSನ ಬ್ಯಾಕ್ ವಾಟರ್ನ ಹಿಂದ್ಗಡೆ ಇದ್ದೀನಿ ನಾನು. ಸದ್ಯಕ್ಕೆ ಏನ್ ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಇದು KRSನ ಹಿಂದಿನ ಒಂದು ದೃಶ್ಯಗಳು. ಆ ಗೇಟ್ನ ಹತ್ತಿರ ಅಂದ್ರೆ ತುಂಬಾ ಹತ್ತಿರವಾಗಿದ್ದೇವೆ ನಾವು. ನಿಮಗೆ ಅಸಲಿ ಚಿತ್ರಣವನ್ನ ನಾವು ಕೊಡ್ತಾ ಇದ್ದೇವೆ. ಸದ್ಯಕ್ಕೆ ಕಾವೇರಿಯ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದ್ರೆ, ತಾವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ KRS ಈ ಒಂದು ಡ್ಯಾಮ್ನ ಸದ್ಯದ ನೀರಿನ ಮಟ್ಟ ನೋಡಿ, ಗರಿಷ್ಠ 124.80 ಅಡಿ ಇದೆ. ಆದರೆ ಇಂದಿನ ಮಟ್ಟ 109.53 ಅಡಿ ಇದೆ. ಗರಿಷ್ಠ ಸಾಮರ್ಥ್ಯ ಈ ಡ್ಯಾಮ್ದು 49.452 TMC ಇದ್ರೆ, ಇಂದಿನ ಸಂಗ್ರಹ ಸಾಮರ್ಥ್ಯ ಏನಿದೆ 31.252 TMC ನೀರಿನ ಸಂಗ್ರಹವಿದೆ. ಹಾಗಾದ್ರೆ ನಮಗಿಲ್ಲದ ಕಾವೇರಿ ತಮಿಳುನಾಡಿನವರಿಗೆ ಯಾಕೆ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ. ಪ್ರಶ್ನೆ ಬರುವುದು ಸಹಜ ಕೂಡ. ಯಾಕಂದ್ರೆ ಕನ್ನಡ ನಾಡಿನ ಜೀವನದಿ ಅಂತ ಆರಾಧಿಸುವಂತಹ ಎಲ್ಲ ಕನ್ನಡಿಗರು ಇವತ್ತು ನಾವೆಲ್ಲರೂ ಕೂಡ ಒಂದು ಪ್ರಶ್ನೆಯನ್ನ ಹಾಕಬೇಕಾಗತ್ತೆ. ಇಲ್ಲಿನ ರೈತರ ಒಂದು ಆಕ್ರಂದನ ಕೇಳಿದ್ರೆ ಎಂಥವರಿಗೂ ಕೂಡ ಇದೇನಾ ನಮ್ಮ ಕನ್ನಡಿಗರ ಒಂದು ಶಕ್ತಿ, ಇದೇನಾ ನಾವು ಕನ್ನಡಿಗರು? ಕನ್ನಡತನ ಅಂತ ಬಂದಾಗ ಭಾಷೆ, ನೆಲ, ಜಲ ಎಲ್ಲವೂ ಕೂಡ ಒಂದು ರೀತಿಯಾಗಿ ಅದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಳ್ತೀವಿ. ಒಂದು ಗ್ಲಾಸ್ ನೀರನ್ನ ಕೇಳಿದ್ರೆ ನಾವು ಪಾನಕ ಕೊಡ್ತೀವಿ. ಜೊತೆಯಾಗಿ ಇಂದಿನ ಒಂದು ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ನಮಗೆ ಬೆಳೆಯನ್ನ ಬೆಳೆಯಲಿಕ್ಕೆ ನೀರು ಕೇಳ್ತಾ ಇಲ್ಲ, ಅಟ್ಲೀಸ್ಟ್ ನಮಗೆ ಕುಡಿಯೋಕೆ ನೀರು ಕೇಳ್ತಾ ಇದ್ದೀವಿ. ಆದ್ರೆ ಕುಡಿಯಲು ನೀರಿನ ಸಾಮರ್ಥ್ಯ ಕೂಡ ನಮಗೆ ಕೊಡಲ್ಲ ಅಂತಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು. ಹಾಗಾದ್ರೆ ತಮಿಳುನಾಡು ಕೇವಲ CWRC ಒಂದು ಕಪಿಮುಷ್ಟಿಯಲ್ಲಿ ತನ್ನಲ್ಲಿ ಇಟ್ಕೊಂಡಿದ್ಯಾ? CWMA ಇಟ್ಕೊಂಡಿದ್ಯಾ? ಎಲ್ಲವನ್ನು ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ. ಜೊತೆಗೆ ತಾವು ಆ ಭಾಗದಲ್ಲಿ ನೋಡಬಹುದು ಯಾವ ರೀತಿಯಾಗಿದೆ ಅಂತಂತಂದ್ರೆ, ಸಂಪೂರ್ಣವಾಗಿ ಸದ್ಯದ ಮಟ್ಟಿಗೆ ನಾವು ಬರೋಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಮಳೆ ಆಗಿತ್ತು. ಆದರೆ ಸದ್ಯದ ಮಟ್ಟಿಗೆ ಹೇಗಿದೆ ಅಂತಂದ್ರೆ ಕುಡಿಯಲು ಬಿಟ್ರೆ ಮತ್ತೇನೂ ಇಲ್ಲ. ಸದ್ಯ ತಮಿಳುನಾಡಿನಲ್ಲಿ 47.68 TMC ನೀರಿದೆ. ಆದರೆ ನಾವು 30% ಮಾತ್ರ ನೀರನ್ನ ಇಲ್ಲಿ ನಾವು ಬಳಸ್ಕೊಳ್ತಾ ಇದ್ದೀವಿ. ಇನ್ನು ತಮಿಳುನಾಡು ಅಂತ ಬಂದಾಗ ಅಲ್ಲಿ ಪ್ರಮುಖವಾಗಿ 3 ಬೆಳೆಗಳನ್ನ ಬೆಳೀತಾರೆ ಅವರು. ಅದರಲ್ಲಿ ಕುರುವೈ ಬೆಳೆಯನ್ನ ಈಗಾಗಲೇ ಬೆಳೆದಿದ್ದಾರೆ, ಸಾಂಬಾ ಬೆಳೆಯನ್ನು ಕೂಡ ಬೆಳೆದಿದ್ದಾರೆ. ಇದು ಸಾಲದು ಅಂತ ಈಗ ಕಾಲಡಿ ಅಂತಕ್ಕಂತಹ ಬೆಳೆಗೆ ನೀರನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು. ಸೊ ಹಾಗಾಗಿ ಈ ಮುಂಗಾರಿನಿಂದ ತಮಿಳುನಾಡಿಗೆ ಪ್ರಮುಖವಾಗಿ ನಾವು ಹೇಳ್ತೇವೆ ಅಂತಂದ್ರೆ, ತಮಿಳುನಾಡಿಗೆ ಎಲ್ಲವನ್ನೂ ಕೂಡ ನಾವು ನೋಡ್ತಾ ಹೋದ್ರೆ ಈ ಬಾರಿಯ ಮುಂಗಾರು ಏನಿದೆಯಲ್ಲ ಅದು ತಮಿಳುನಾಡಿಗೆ ವರದಾನವಾಗ್ತಾ ಇದೆ. ನೋಡಿ, ಕರ್ನಾಟಕದ ಜನರು ನಾವು ನತದೃಷ್ಟರೋ ಅಥವಾ ಅದೃಷ್ಟವಂತರು ಅಂತ ಗೊತ್ತಿಲ್ಲ, ಆದರೆ ತಮಿಳುನಾಡಿನವರು ಅದೃಷ್ಟವಂತರು ಅಂತ ಹೇಳ್ಬೋದು. ಯಾಕೆ ಹೇಳಿ? ಮುಂದಿನ ತಿಂಗಳು ಬರ್ತಕ್ಕಂತಹ ಮುಂಗಾರು ತಮಿಳುನಾಡಿನವರಿಗೆ 2 ಮುಂಗಾರು ಬರುತ್ತೆ. ಈಗ ಆಲ್ರೆಡಿ ಒಂದು ಮುಂಗಾರದಲ್ಲಿ ತಮ್ಮ ಬೆಳೆಯನ್ನ ಬೆಳೆದುಕೊಂಡಿದ್ದಾರೆ, ಫಸಲು ತೆಗೆದುಕೊಂಡಿದ್ದಾರೆ. ಆದರೆ ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂತಹ ಈ ಈಶಾನ್ಯ ಮುಂಗಾರು ಇದೆಯಲ್ಲ, ಬಹುಶಃ ತಮಿಳುನಾಡಿನಲ್ಲಿ ಈ ತಿಂಗಳು ಮಳೆ ಏನಾದರೂ ಕೈ ಕೊಟ್ರೆ ಮುಂದಿನ ತಿಂಗಳು ಅವರಿಗೆ ಯಥೇಚ್ಛವಾಗಿ ಮಳೆ ಬರುತ್ತೆ ಅಂತಕ್ಕಂತಹ ಒಂದು ಭರವಸೆಯನ್ನ ಹವಾಮಾನ ಇಲಾಖೆ ಹಾಗೂ ಹವಾಮಾನ ತಜ್ಞರು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಕರ್ನಾಟಕದ ಕಾವೇರಿಯ ಒಂದು
ನೀರಿನ ವಿವಾದ ಇದೆಯಲ್ಲ, ನಾವು ಅಷ್ಟು ಈಸಿಯಾಗಿ ಬಿಟ್ಟುಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು. ರಾಜ್ಯ ಸರ್ಕಾರ ಯಾಕೆ ಮುತುವರ್ಜಿಯನ್ನು ತೆಗೆದುಕೊಳ್ತಾ ಇಲ್ಲ? ಹಾಗಾದರೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಶಕ್ತಿ ಇಲ್ವಾ? ಕೇವಲ ಕಾಗದದ ಹುಲಿಯಾಗಿ ನಿಂತಿದೆಯಾ? ಇನ್ನು ಈ ಹಿಂದೆ ಜಲಸಂಪನ್ಮೂಲ ಸಚಿವರಾಗಿದ್ದಂತಹ ಇದೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಹಾಗಾದರೆ ಅವರಿಗೆ ಕಾವೇರಿಯ ಬಗ್ಗೆ ಅರಿವಿಲ್ವಾ? ಯಾಕೆ ಇಷ್ಟೊಂದು ಈ ಜಾನ ಕ್ರೂರತನವನ್ನು ತಾವು ತಾಳ್ತಾ ಇದ್ದೀರಿ? ಹಾಗಾಗಿ KRS ಜಲಾಶಯದಲ್ಲಿರತಕ್ಕಂತಹ ಕಾವೇರಿ ಲೀಲಾಜಾಲವಾಗಿ ಹರಿತಾ ಇದ್ದಾಳೆ. ನಮಗೆ ಇರತಕ್ಕಂತಹ ಒಂದು ಈ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡುವುದು ಎಷ್ಟು ಸರಿ? ಸದ್ಯದ ಮಟ್ಟಿಗೆ ಕಾವೇರಿ ಚರ್ಚೆಗೆ ಗ್ರಾಸವಾಗ್ತಾ ಇದ್ದಾಳೆ. ಕನ್ನಡಿಗರೇ, ಕಾವೇರಿಯ ಅಸ್ಮಿತೆಯನ್ನ ಉಳಿಸಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಹಕ್ಕು. ಮತ್ತೊಂದು ಕಡೆಗೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಏನಂತ? ಕಾವೇರಿ ನೀರನ್ನ ನೀವು ತಮಿಳುನಾಡಿಗೆ ಬಿಡುವುದೇ ಆದರೆ ಒಂದು ನಮ್ಮ ರಕ್ತವನ್ನ ಇಲ್ಲಿ ಹರಿಸಿ ಒಂದು ತೊಟ್ಟು ವಿಷವನ್ನ ಕೊಡಿ. ಮುಂದಿನ ದಿನಮಾನಗಳಲ್ಲಿ ಇದೊಂದು ಪಾಠ ಆಗಬೇಕು ಎಲ್ರಿಗೂ ಕೂಡ. ನೀರು ಕೇಳಿದ್ರೆ ಪಾನಕ ಕೊಡ್ತಕ್ಕಂತಹ ಒಂದು ಸಂಸ್ಕೃತಿ ನಾವು, ಕನ್ನಡಿಗರು ನಾವು. ಆದರೆ ಇಂತಹ ವಿಷಯ ಬಂದಾಗ ರಾಜ್ಯ ಸರ್ಕಾರ ಯಾಕೆ ತನ್ನ ಮೃದು ಧೋರಣೆಯನ್ನು ತಾಳ್ತಾ ಇದೆ? ತಮಿಳುನಾಡಿನ ಸರ್ಕಾರಕ್ಕೆ ಯಾಕೆ ಕಟ್ಟು ಬೀಳ್ತಾ ಇದೆ? ಯಾಕೆ CWMA ಈ ರೀತಿಯಾದಂತಹ ಸರ್ವಾಧಿಕಾರ ಧೋರಣೆಯನ್ನ ತೆಗೆದುಕೊಳ್ತಾ ಇದೆ? ಸಾಕಷ್ಟು ರೈತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಕಾದ್ ನೋಡೋಣ ಮುಂದೆ ಕಾವೇರಿಯ ಈ ಒಂದು ಜಲ ವಿವಾದ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು. ಕೇವಲ ಕಾವೇರಿ ನಮ್ಮೋಳು ಅಂತಕ್ಕಂಥದ್ದು, ಕನ್ನಡ ನಾಡಿನ ಜೀವನದಿ ಅಂತಕ್ಕಂಥದ್ದು ಕೇವಲ ಪುಸ್ತಕಕ್ಕೆ ಮಾತ್ರ ಸೀಮಿತ ಆಗತ್ತಾ, ಅಥವಾ ಪ್ರತಿಯೊಬ್ಬರ ಹೃದಯ ಅಂತರಾಳದಲ್ಲಿ ಅದು ಸ್ಫುಟವಾಗಿ ಬೆಂಕಿಯಾಗಿ ಜ್ವಾಲೆಯಾಗಿ ಪುಟಿದೇಳುತ್ತಾ? ಎಲ್ಲವನ್ನು ಕೂಡ ಕಾದ್ ನೋಡಬೇಕಾಗತ್ತೆ.